ನಮಸ್ತೆ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇದನ್ನು ಅದಷ್ಟೇ ವಾರಕ್ಕೊಂದು ಎರಡು ಅಂತ ಹೇಳಿದ್ನಲ್ಲ, ಇವಾಗ ಎರಡೆರಡು ಹಾಕ್ತಾಯಿದ್ದೀನಿ. ನಾನು ಹೇಳಿದ್ದೀನಲ್ಲ, ನಾನು ತುಂಬ ಜಾಸ್ತಿ ವಿಡಿಯೋ ಮಾಡಿಲ್ಲ. ಇವರು ವಿಡಿಯೋ ಮಾಡಿದ್ದು ಅಕಸ್ಮಾತ್ ನಾನು ಮೇಲೆ ಹೋದಾಗ ಮಾಡ್ಕೊಂಬಂದಿರೋದು. ಇವತ್ತು ಗಾರ್ಡನ್ ಅಪ್ಡೇಟಲ್ಲಿ ಸ್ವಲ್ಪ ಹಣ್ಣಿನ ಗಿಡಗಳು ಯಾವ ಥರ ಇದ್ದಾವೆ ಅಂತ ಅಪ್ಡೇಟ್ ಕೊಡ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನೋಡಿ, ಇದು ಆಪಲ್ ಟೊಮೊಟೊ. ಆವಾಗ ಒಂದು 5-6 ಗೊಂಚಲಲ್ಲಿ ಬಿಟ್ಟಿತ್ತು, ಅದೆಲ್ಲ ಕಿತ್ತಿದ್ದಾರಂತೆ. ಇವಾಗ ಒಂದೇ ಒಂದು ಹಣ್ಣಾಗಿತ್ತು, ಅದನ್ನು ಹಂಗೆ ಕಿತ್ಕೊಂಡು ಗಿಡಗಳು ನೋಡ್ಕೊಂಡು ಬಂದೆ. ಇಲ್ಲಿ ಹೀರೆಕಾಯಿ ಬಳ್ಳಿ, ಇದು ಹೀರೆಕಾಯಿ ಸ್ವಲ್ಪ ಪಾಲಿನೇಷನ್ ಇಲ್ಲದೇ ಎಷ್ಟೋ ಗಿಡಗಳು ಕಾಯಿಗಳು ಹಣ್ಣಾಗಿದ್ದಾವೆ. ನಾನು ಇಲ್ಲೆಲ್ಲ ಹಣ್ಣಿನ ಗಿಡಗಳಲ್ಲಿ ಪಕ್ಕದಲ್ಲಿ ಒಂದೊಂದು ಬದನೆ ಸಸಿ ಇಟ್ಟಿದ್ದೆ ಜಾಸ್ತಿ ಅಂತ. ಆ ಬದನೆ ಗಿಡಗಳೆಲ್ಲ ತುಂಬ ಹೆಲ್ದಿಯಾಗಿ ಬೆಳೀತಾ ಇದ್ದಾವೆ. ಆಗಲೇ ಕಾಯಿನೂ ಸ್ಟಾರ್ಟ್ ಆಗಿದ್ದಾವೆ. ಇದು ಆರ್ಟಿಫಿಷಿಯಲ್ ಆರೆಂಜು. ಅದು ಒಂದು ಸರಿ ಕಾಯಿ ಬಿಟ್ಟು ಎಲ್ಲ ಮುಗಿದ್ರೆ ಮತ್ತೆ ಒಂದು 15 ದಿನ ತಿಂಗಳಿಗೆ ಮತ್ತೆ ಕಾಯಿ ಶುರುವಾಗುತ್ತೆ. ಇದು ವೀಳ್ಯದೆಲೆ ಬಳ್ಳಿ. ಆವಾಗ ಸ್ವಲ್ಪ ಒಂದು ಕಟಿಂಗ್ ಇಟ್ಟಿದ್ದೆ ಕೆಲಸ ನಡಿಬೇಕಾದ್ರೆ, ಚಿಕ್ಕದ್ರಲ್ಲಿತ್ತು. ಅದು ತೆಗೆದು ಮೊದಲು ಗಾರ್ಡನ್ ಕೆಲಸ ಮಾಡ್ತಿದ್ನಲ್ಲ ಆವಾಗ ಇಟ್ಟಿದ್ದೆ. ಡ್ರ್ಯಾಗನ್ ಫ್ರೂಟು ಹೂವು ಅರಳಿ ಬಾಡಿದೆ. ಇನ್ನು ಕಾಯಿ ಆಗೋದೊಂದೇ ಕಾಯಬೇಕು. 2 ಮಾತ್ರ ಬಿಟ್ಟಿದೆ ಅದು. ಹೊಸದ್ರಲ್ಲಿ ಈ ಕಡೆ ಸೈಡು ಮಧ್ಯದಲ್ಲಿ ಇರೋದ್ರಲ್ಲಿ ಇನ್ನೂ ಕಾಯಿ ಬಿಟ್ಟಿಲ್ಲ, ನೋಡಬೇಕು. ಆಮೇಲೆ ಇದು ಬದನೆ ಗಿಡ ತೋರಿಸ್ತಾ ಇದ್ದೀನಿ ನೋಡಿ. ಇವು ಕಾಯಿ ಶುರುವಾಗಿದ್ದಾವೆ ಆಗಲೇ, ಹೂವು ಕಾಯಿ ತುಂಬ ಚೆನ್ನಾಗಿದ್ದಾವೆ. ಆಗಲೇ ನಮ್ಮ ಮನೇಲಿ ಸುಮಾರು 5-6 ಸರಿ ಆಯಿತು ಕಾಯಿ ಪಲ್ಯ ಮಾಡ್ಕೊಂಡು ತಿನ್ನೋಕ್ಕೆ. ಒಂದು ಸರಿ ಮಾವಿನ ಹಣ್ಣು ಇರೋದ್ರಿಂದ ಮಾವಿನ ಹಣ್ಣು ಸಿಕ್ಕಣ್ಣಿ ಚಪಾತಿ ಜಾಸ್ತಿ ನಾವು ಮಾಡ್ತೀವಿ. ಅದು ಆಮೇಲೆ ಬದನೆಕಾಯಿ ಪಲ್ಯ ಈ ಥರ ಜಾಸ್ತಿ. ಆಮೇಲೆ ತುಂಬ ಟೇಸ್ಟ್ ಇರುತ್ತೆ. ನಮ್ಮ ಬೆಳೆದಿರೋದು ಎಷ್ಟು ಬೇಗ ಬೆಂದೋಗುತ್ತೆ. ತುಂಬ ಮಸಾಲೆನೂ ಬೇಡ, ಬರೀ ಖಾರ, ಉಪ್ಪು, ಅರಶಿನ, ಒಂಚೂರು ಬೆಲ್ಲ ಹಾಕ್ಕೊಂಡು ಕಡಲೆಕಾಯಿ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕ್ಬಿಟ್ರೆ ಸಾಕು, ಅಷ್ಟು ರುಚಿಯಾಗಿರುತ್ತೆ. ನಾವು ಬದನೆಕಾಯಿ ಕೂಡ ತುಂಬ ಎಳಸಾಗೆ ಕಿತ್ತುಬಿಡ್ತೀವಿ ನಾವು, ತುಂಬ ದೊಡ್ಡವಾಗಿ ಕೊಡಲ್ಲ. ಚಿಕ್ಕ ಕಾಯಿ ತುಂಬ ಬೇಗ ಬೇಯ್ತವೆ, ಆಮೇಲೆ ಅಷ್ಟೇ ಟೇಸ್ಟ್ ಇರುತ್ತೆ. ಇದು ಮೆಣಸಿನ ಗಿಡ, ಅವೆಷ್ಟುಕವೇ ಬಂದಿರೋವು ಆ ಥರ ಬೆಳೆದಿದ್ದಾವೆ. ಇದು ಒಂದು ಏನೋ ಪುಷ್ಪ ಅಂತಾರೆ ಆ ಗಿಡ. ಅದು ಈ ಕಡೆ ಬಳ್ಳಿಲಿ ಲಾಸ್ಟಲ್ಲಿ ಇಟ್ಟಿದ್ದೆ, ಅದು ಬೆಳೆದಿದೆ. ಆಮೇಲೆ ಒಂದು ಲೋಟದಾಗ ಅಲೋವೆರಾ, ಇವಾಗ ಬೇರೆಲ್ಲ ಜಾಸ್ತಿಯಾಗಿ ಅದು ಉಳ್ಕೊಳ್ತಾ ಇದೆ. ಇದು ಗಂಗಾಂಬಿಕೆಯವ್ರು ಕೊಟ್ಟಿದ್ದ ಸೇವಂತಿಗೆ ಗಿಡಗಳು. ಇನ್ನೂ ಹೂವು ಬಿಟ್ಟಿಲ್ಲ. ಹೂವು ಬಿಟ್ಟ ಮೇಲೆ ಆ ಕಡೆ ಸೇವಂತಿಗೆ ಗಿಡಗಳ ಹತ್ರ ಒಂದಷ್ಟು ಒಣಗೋಗಿ ಖಾಲಿ ಪಾಠ ಇದ್ದಾವೆ, ಅಲ್ಲಿ ಇಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಟಬ್ಬಲ್ಲಿ ಇಟ್ಟಿದ್ದೆ ನೋಡಿ 3 ಗಿಡ. ಅವು ಚೆನ್ನಾಗಿ ಬೆಳೆದಿದ್ದಾವೆ. ಈ ಸೈಡೆಲ್ಲ ಬಳ್ಳಿಗಳು ಹಾಕಿತ್ತು, ಪ್ರೀರೆಕಾಯಿ ಅವೆಲ್ಲ ಕಿತ್ತಾಕಿದ್ದೀವಿ. ಇವಾಗ ಬೇರೆ ಹಾಕಿದ್ದೀವಿ, ಅವು ಇನ್ನೂ ಕಾಯಿ ಸ್ಟಾರ್ಟ್ ಆಗಿಲ್ಲ. ತೊಂಡೆಕಾಯಿ ಬರ್ತಾಯಿದ್ದಾವೆ. ಆಮೇಲೆ ತುಪ್ರೀರೆಕಾಯಿ ಆಗೋಯ್ತು. ತುಪ್ರೀರೆಕಾಯಿಗೆ ನಾನೇ ಕೀಳಿಸ್ಬಿಟ್ಟೆ, ಅದರಲ್ಲಿ ಬೇರೆ ಗಿಡಗಳು ಇರೋದ್ರಿಂದ ಅವು ಬೆಳೆಯಲ್ಲ ಅಂತ. ತೊಂಡೆಕಾಯಿ ಬಳ್ಳಿ 3ರಲ್ಲಿ ಇಟ್ಟಿದ್ದೀನಿ ನಾನು, ಸ್ವಲ್ಪ ಕಾಯಿ ಮನೆಗೆ ಕಮ್ಮಿ ಅಲ್ಲ ಅಂತ ಹೇಳ್ಬಿಟ್ಟು. ಅದು ಬರ್ತಾಯಿದೆ ಚೆನ್ನಾಗಿ. ಇನ್ನೂ ಆರೈಕೆ ಮಾಡಿದರೆ ಇನ್ನೂ ಜಾಸ್ತಿನೇ ಬಂದಿರೋದು. ಈ ಸರಿ ನಾನು ಹೋಗಿಲ್ಲ, ಜಾಸ್ತಿ ಆರೈಕೆ ಮಾಡಿಲ್ಲ. ಮಳೆ ನೀರು ಜಾಸ್ತಿ ಇದೆ. ಒಂದೊಂದು ಸರಿ ಈ ವಾರ ಎಲ್ಲ ಮಳೆ ಬಂದರೆ ಏನು ಕೊಡೋಕ್ಕೂ ಆಗೋಲ್ಲ ಅವಕ್ಕೆ. ಗೊಬ್ಬರ ಆಗಲಿ ಇನ್ನೊಂದಾಗಲಿ, ನಾನು ಕಿಚನ್ ವೇಸ್ಟ್ ಹಾಕ್ತೀವಲ್ಲ ಸೈಡಲ್ಲಿ, ಅದೊಂದು ಮಾತ್ರ ಮಾಡ್ಬೋದು. ಹಣ್ಣಿನ ಗಿಡಕ್ಕಾಗಲಿ ದೊಡ್ಡ ಟಬ್ಬಲ್ಲ ಅಷ್ಟು. ನೋಡಿ, ಬದನೆಕಾಯಿ ಇಷ್ಟು ಚಿಕ್ಕದು ಕೀಳಲ್ಲ, ಇನ್ನು ಸ್ವಲ್ಪ ದೊಡ್ಡವಾದಮೇಲೆ ತೋರಿಸ್ತೀನಿ ನಿಮಗೆ. ಬದನೆ ಗಿಡಗಳಂತೂ ಈ ಸರಿ ತುಂಬ ಒಂದು ಹುಳ ಇಲ್ಲ. ಯಾಕೆಂದರೆ ಬೇಸಿಗೆಗಾಲದಲ್ಲಿ ನಾವು ಬದನೆ ಸಸಿಗಳು ಬೆಳೆಯೋಕ್ಕೆ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸುಮಾರು 5-6 ತಿಂಗಳು ಕಾಯಿ ಬರುತ್ತೆ ಅದರಲ್ಲಿ. ತುಂಬ ಹಳೇದಾದಾಗೂ ಕಾಯಿ ಬಿಡುತ್ತೆ, ಆದರೆ ಕಮ್ಮಿ ಆಗುತ್ತೆ. ಹೊಸ ಗಿಡಗಳೆಲ್ಲ ಜಾಸ್ತಿ ಬಿಡುತ್ತೆ. ಇದು ಯಾವ ಗಿಡ ಗೊತ್ತಾಯ್ತಾ? ಹುಳ ಬಂದು ನಾನು ಪಾತ್ರೆ ಸ್ಟೀಲ್ನವ್ರು ತಗೊಂಡು ಉಜ್ಜಿದ್ದೆ ನೋಡಿ, ಅದು ಕಂಪ್ಲೀಟು ಕ್ಲೀನಾಗಿ ಗಿಡ ಹೆಲ್ದಿಯಾಗಿ ಮೊಗ್ಗೆಲ್ಲ ಕಚ್ಚಿದೆ. ಇವು ಕಾಸ್ಮಾಸ್ ಗಿಡ ನೋಡಿ, ಇದೊಂದೇ ಥರ ಹೂವು. ಆದರೆ ಈ ಹೂವು ಬೀಜನೇ ಆಗೋಲ್ಲ. ನಾನು ತಂದು ಹಾಕಿದಾಗ ಒಂದು ಸರಿ ನೋಡಿಸಿದ್ದೆ, ಶಾರ್ಟ್ ವಿಡಿಯೋದಲ್ಲಿದ್ದೆ. ಒಂದೇ ಬಾಟಲ್ಲಿ ಎಲ್ಲ ಹಾಕಿದ್ದು, ತುಂಬ ಚೆನ್ನಾಗಿ ಬೆಳೆದಿತ್ತು. ಆದರೆ ಬೀಜ ಆಗೋದೇ ಇಲ್ಲ. ಇವಾಗ ಈ ಗಿಡನೂ ಅಷ್ಟೇ, ಒಂದೊಂದು ಹೂವನೇ ಬಿಟ್ಟಿಲ್ಲ. ಒಂದು ಮಾತ್ರ ಸೇಮ್, ಒಂದಲ್ಲ ಒಂದು 3-4ರಲ್ಲಿ ಹೂವು ಬಿಟ್ಟಿದೆ, ಸೇಮ್ ಕಲರ್ ಇದೆ. ಆಮೇಲೆ ಇವು ಅಂಜೂರ ತುಂಬ ಚೆನ್ನಾಗಿದ್ದಾವೆ. ಯಾಕೋ ಕಾಯಿ ಸ್ವಲ್ಪ ಸಣ್ಣ ಸೈಜ್ ಆಗ್ತಾಯಿದೆ ಅಂತ ಅನ್ನಿಸ್ತು ನನಗೆ. ಅದಕ್ಕೊಂಚೂರು ಕಿಚನ್ ವೇಸ್ಟ್ ಹಾಕೋಕ್ಕೆ ಹೇಳಿದ್ದೀನಿ ನಮ್ಮ ಮಳೆಂಗೆ. 1 ದಿನ 2 ದಿನದ ತರಕಾರಿದು 1-2 ಗಿಡಕ್ಕಾಗುತ್ತೆ ಹಾಕಿದ್ರೆ, ಆ ಥರ ಹಾಕಿದ್ದೀನಿ. ಇಲ್ಲಿ ನಾನು ಯಾವುದಾದಾಗ ರೀಪಾಟ್ ಮಾಡ್ಕೊಂಡಿದ್ದೆ, ಅವೆಲ್ಲ ಚೆನ್ನಾಗಿ ಸೆಟ್ ಆಗಿದ್ದಾವೆ ನೋಡಿ. ಇದು ಕೂಡ ನಾನು ದೇವಗಣಗಳಿಗೆ ದೇವೆಲ್ಲ ನಂದಿ ಬಟ್ಲು ಸಿಂಗಲ್ ಪೆಟಲು ಅದು ರೀಪಾಟ್ ಮಾಡಿದ್ದು ತೋರಿಸಿದ್ದೆ. ಆಮೇಲೆ ಇದು ಗಂಟೆ ವೈಟು, ಅದು ತುಂಬ ಚೆನ್ನಾಗಿ ಹೂವು ಎಲ್ಲ ಜಾಸ್ತಿನೇ ಬಿಡ್ತಾಯಿದೆ ಈ ನಡುವೆ. ನಾಗಸಂಪಿಗೆನೂ ಗಿಡ ಸೆಟ್ಟಾಗಿದೆ. ಎಲ್ಲ ನೋಡಿ, ಗಿಡಗಳೆಲ್ಲ ನಾಗಸಂಪಿಗೆ ನೋಡಿ. ಇದು ಇನ್ನೂ ಹೂವು ಬಿಟ್ಟಿಲ್ಲ, ಹೂವು ಬಿಟ್ಟ ತೋರಿಸ್ತೀನಿ ನೋಡಿ. ಬದನೆಕಾಯಿ ಎಷ್ಟು ಯಾವ ಥರ ಬಿಟ್ಟಿದ್ದಾವೆ ಅಂತ.
ಇನ್ನೊಂದು ಚೂರು ದೊಡ್ಡ ಲಾಸ್ಟಲ್ಲಿ ಕಿತ್ತಿದ್ದೀನಿ ಇರೋವನ್ನ ತೋರಿಸ್ತೀನಿ. ಜೀನಿಯ ಒಣಗೋಗಿತ್ತದು, ಅದೊಂದು ತೊಗೊಂಡೆ ನಾನು. ಒಣಗಿರೋವು ಅಲ್ಲಿ ಹೋದಾಗ ನಾನು ಒಣಗಿರೋವು ನೋಡಿ ಬೀಜ ತಗೊಂಡು ಇಟ್ಟಿರ್ತೀನಿ. ಒಂದು ತೊಗೊಂಡ್ರೆ ಇನ್ನೊಂದು ಏನಾರು 2 ಬೀಜ 2 ಹೂವು ಇದ್ದರೆ ಅದನ್ನು ಅಲ್ಲೇ ಉದುರಿಸ್ಬಿಡ್ತೀನಿ, ಸಸಿ ಬಂದರೆ ಬರಲಿ ಅಂತ. ಅವೇನು ಜೀನಿಯ ಬೇರು ಕೂಡ ಜಾಸ್ತಿ ಇಳ್ಕೊಳ್ಳಲ್ಲ. ನೀವು ದೊಡ್ಡ ದೊಡ್ಡ ಪಾಟಲ್ಲಿ ಸೈಡಲ್ಲಿ ಉದುರಿಸಿದ್ರೂ ಗಿಡ ಬಂದು ಹೂವು ಬರುತ್ತೆ. ಇವು ಸಪ್ರೇಟ್ ಇಟ್ಟಿದ್ದು ಬದನೆ ಗಿಡ, ಇವಾಗ ಸ್ಟಾರ್ಟ್ ಆಗಿದ್ದಾವೆ. ಇವು ಲಾಸ್ಟಲ್ಲಿ ಇಟ್ಟಿದ್ದೆ, ಫಸ್ಟಲ್ಲಿ ಇಟ್ಟಿದ್ದೆ, ಆದರೂ ಇವಾಗ ಸ್ಟಾರ್ಟ್ ಆಗ್ತಾ ಇದ್ದಾವೆ. ನುಗ್ಗೆ ಗಿಡನೂ ಚೆನ್ನಾಗಿ ಚಿಗುರಿ. ನಾವು ಒಂದು 2 ಸರಿ ಮಾಡ್ಕೊಂಡಿದ್ದೀವಿ ಸೊಪ್ಪು ಕಿತ್ತಿ. ನಮ್ಮ ವಾರ್ಗಿತ್ತಿನೂ ತಗೊಂಡೋದ್ರು ಬಂದು. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.